ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಬೇಳೆದು ಹುಳಿ ಮಾಡೋಣ ಅಂತ. ಬೇಳೆ ಸಾರಲ್ಲ, ಬೇಳೆ ಹುಳಿ. ಇದಕ್ಕೆ ನಾನು ಬೇಳೆಯನ್ನು ಒಂದು 2-3 ಮುಷ್ಟಿ ಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ 2-3 ಸಲ ತೊಳ್ಕೊಂಡೆ, 3-4 ಸಲ, 2-3 ಅಥವಾ 3-4 ಸಲ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡ್ಬಿಟ್ಟು ಇದರಲ್ಲಿ ಬದನೆಕಾಯಿ, ಆಮೇಲೆ ಆಲೂಗಡ್ಡೆ, ಟೊಮೆಟೊ, ಮತ್ತು ಇದು ಬೀನ್ಸು, ಒಂದು ಕ್ಯಾರೆಟು ಎಲ್ಲ ಒಂದೊಂದೇ ತರಕಾರಿ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ನವಲ್ಕೋಲು, ಬದನೆಕಾಯಿ ಈ ಥರ ಎಲ್ಲ ಹಾಕ್ಕೊಂಡು ಎರಡು ಸೀಟಿ ತೆಗೆದು ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಮಸಾಲೆಗೆ ಅರ್ಧ ಒಳೆ ಸಾಕು. ನಾನು ಅರ್ಧ ಒಳೆ ಕಾಯಿಯನ್ನು ಕೆರೆದುಕೊಂಡ್ಬಿಟ್ಟಿದ್ದೀನಿ, ಅಥವಾ ಚೂರು ಕೂಡ ಮಾಡ್ಕೋಬೋದು. ಆಮೇಲೆ ಒಂದು 8-9 ಬ್ಯಾಡಗಿ ಮೆಣಸು ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕೊತ್ತಂಬರಿನೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಉಪ್ಪು ಹಾಕ್ತೀನಿ, ಹುಳಿ ಹಾಕ್ತೀನಿ, ಹುಣಸೆಹಣ್ಣು ಹಾಕ್ತೀನಿ, ಸ್ವಲ್ಪ ಹಳದಿ ಪೌಡ್ರ್ ಹಾಕ್ತೀನಿ, ಮತ್ತು ಮಸಾಲ ರುಬ್ಕೊಳ್ತೀನಿ. ಈಗ ನೋಡಿ, ನಾನು ಈ ಥರ ಮೆಣಸನ್ನು ಹುರ್ಕೊಳ್ತೀನಿ. ಮೆಣಸು ಹುರ್ಕೊಂಡಾದ ನಂತರ ಕೊತ್ತಂಬರಿನೂ ಹುರ್ಕೋಬೇಕು. ಕೊತ್ತಂಬರಿ ಹುರ್ಕೊಂಡಾದ ನಂತರ ಈಗ ನಾನು ಉಪ್ಪು ಹಾಕ್ಕೊಂಬಿಡ್ತೀನಿ. ಎಷ್ಟು ಬೇಕು ಅಷ್ಟು ಉಪ್ಪು ಈ ಮಿಕ್ಸರಲ್ಲಿ ಹಾಕ್ಕೊಂಬಿಡ್ತೀನಿ ಕಾಯಿ ಜೊತೆ. ಇಷ್ಟು ಬೇಕು, ಕಲ್ಲುಪ್ಪಿದು, ಸೊ ಹಾಗಾಗ್ಬಿಟ್ಟು ಇಷ್ಟು ಬೇಕು. ಈಗ ಉಪ್ಪು ಎಷ್ಟು ಹಾಕಿದರೂ ತಾಗೋದೇ ಇಲ್ಲ, ಒಂಥರ ಸಪ್ಪೆ ಆಗುತ್ತೆ ಸಾರುಗಳೆಲ್ಲ. ನಾನು 8-9 ಮೆಣಸು ಹಾಕ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದೇ ಆಯಿಲಲ್ಲಿ ನಾನು ಮೆಣಸು ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಕೊತ್ತಂಬರಿ ಹಾಕ್ತೀನಿ, ಇಷ್ಟು ಬೇಕು, ಒಳ್ಳೆ ಪರಿಮಳ ಬರುತ್ತೆ. ಕೊತ್ತಂಬರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಇಷ್ಟು ಸಾಕು. ಇದು ಕಪ್ಪಗಾಗಬಾರ್ದು, ಇಷ್ಟು ಗೋಲ್ಡನ್ ಕಲರ್ ಆದರೆ ಸಾಕು. ಈಗ ಚಿಟಿಕೆ ಹಳದಿ ಪೌಡ್ರ್ ಹಾಕ್ಕೊಳ್ತೀನಿ, ಇಷ್ಟು ಸಾಕು. ಆಮೇಲೆ ಹುಳಿ ಸ್ವಲ್ಪ ಹಾಕ್ತೀನಿ ನಾನು, ಯಾಕಂದರೆ ನಾನು ಟೊಮೆಟೊ ಹಾಕಿದ್ದೀನಿ ಬೇಳೆ ಹುಳಿ ಒಳಗಡೆ. ನಾನು ಇದು ಕುಕ್ಕರಲ್ಲಿ 1-2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ನಾನು ಹುಣಸೆಹಣ್ಣಿನ ಹುಳಿ ಸ್ವಲ್ಪನೇ ಹಾಕ್ಕೊಳ್ತೀನಿ, ಇಲ್ಲ ಹುಳಿ ಆಗುತ್ತೆ ಸಾರು. ನೋಡಿ, ಈಗ ಇಷ್ಟೇ ಹುಣಸೆಹಣ್ಣು ಸಾಕು, ಇಷ್ಟೇ ಸಾಕು, ಜಾಸ್ತಿ ಬೇಡ. ನೋಡಿ, ಈಗ ಹುಣಸೆಹಣ್ಣು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಆಮೇಲೆ ಇದು ಬ್ಯಾಡಗಿ ಮೆಣಸು ಹಾಕಿದ್ದೀನಿ, ಹಳದಿ ಪೌಡ್ರ್ ಹಾಕಿದ್ದೀನಿ, ಕಾಯಿ ಹಾಕಿದ್ದೀನಿ. ಇಷ್ಟು ಹಾಕಿಬಿಟ್ಟು ಮತ್ತು ಕೊತ್ತಂಬರಿನ ನಾನು ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ, ಮತ್ತು ಮೆಣಸನ್ನು ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ. ಈಗ ರುಬ್ಕೊಂಡ್ರೆ ಆಯಿತು. ಈ ಮಸಾಲೆನ ತುಂಬ ನಯವಾಗಿ ರುಬ್ಬಿಲ್ಲ ನಾನು, ತರ್ತರಿಯಾಗಿ ರುಬ್ಬಿದ್ದೀನಿ. ಆ ಥರ ತರ್ತರಿಯಾಗೇ ರುಬ್ಬಬೇಕು. ಸೊ ಇದನ್ನು ಬೇಳೆ ಒಳಗಡೆ ಹಾಕಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿ ಒಗ್ಗರಣೆ ಕೊಟ್ಬಿಟ್ರೆ ಬೇಳೆ ಹುಳಿ ರೆಡಿ. ನೋಡಿ ಫ್ರೆಂಡ್ಸ್, ನಾನು ಈ ಕುಕ್ಕರಲ್ಲಿರೋದನ್ನು ತರಕಾರಿ ಮತ್ತು ಬೇಳೆ ಎಲ್ಲ ತೆಗೆದುಬಿಟ್ಟು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಮಸಾಲೆನೂ ಹಾಕ್ತೀನಿ. ನೋಡಿ, ಎರಡೂ ಮಿಕ್ಸ್ ಮಾಡಿ ಕುದಿ ತರಿಸ್ತೀನಿ. ಕುದಿ ಬಂದ ತಕ್ಷಣ ಒಗ್ಗರಣೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ, ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಆಮೇಲೆ ಹಿಂಗೆ ಹಾಕ್ಕೊಳ್ತೀನಿ. ನೋಡಿ, ಹಿಂಗೆ ಹಾಕ್ತೀನಿ. ಆಮೇಲೆ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲೆ ನೋಡಿ, ಸಾಸಿವೆ ನಾನು ಜಾಸ್ತಿ ಬೇಡ, ಇಷ್ಟು ಸಾಕು, ಇಷ್ಟು ಸಾಸಿವೆ ಸಾಕು. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಸಾಸಿವೆ ಪಟ ಅಂತ ಇದೆ. ಇಲ್ಲಿ ಸಾರಿಗೆ ಹುಳಿಗೆ ಕುದಿ ಬರ್ತಾ ಇದೆ. ಈಗ ನಾನು ಈ ಒಗ್ಗರಣೆನ ಅದರಲ್ಲಿ ಹಾಕಿಬಿಟ್ಟು ಮುಚ್ಚಿಬಿಡ್ತೀನಿ. ರೆಡಿ. ತಕ್ಷಣವೇ ಮುಚ್ಚಿಬಿಡಬೇಕು ಇದನ್ನು. ಹುಳಿ ರೆಡಿ, ಬೇಳೆ ಹುಳಿ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ನೋಡಿಬಿಟ್ಟು ಹಾಗೆ ಬಿಟ್ಟುಬಿಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ ಫ್ರೆಂಡ್ಸ್, ಬೇಳೆ ಹುಳಿ ರೆಡಿ.